ನಮಸ್ಕಾರ ವೀಕ್ಷಕರೇ, 2006 ಏಪ್ರಿಲ್ 12 ಕನ್ನಡ ಚಲನಚಿತ್ರವಷ್ಟೇ ಅಲ್ಲ, ಇಡೀ ಕರ್ನಾಟಕವೇ ನಿಶ್ಚಲವಾಗಿ ಬಿಟ್ಟ ದಿನ. ಅಂದು ಬೆಳಗ್ಗೆ ಕನ್ನಡದ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಇದ್ದಕ್ಕಿದ್ದಂತೆ ಹೃದಯಾಘಾತದಿಂದ ಅಗಲಿದ್ದಾರೆಂಬ ಸುದ್ದಿ ಹರಡಿತು. ಈ ಸುದ್ದಿಯಿಂದ ಕೋಟ್ಯಾಂತರ ಅಭಿಮಾನಿಗಳು ವಿಚಲಿತರಾಗಿದ್ದರು. ಅವರ ಕಣ್ಣೀರಿನಲ್ಲಿ ನೋವು ಮಾತ್ರವಲ್ಲ, ನಂಬಲಾಗದ ಆಘಾತವೂ ಅಡಗಿತ್ತು. ಆದರೆ ಆ ನೋವು ಶೀಘ್ರದಲ್ಲೇ ಗಲಾಟೆ, ದಾಂಧಲೆ, ದೊಂಬಿಗಳ ರೂಪ ತಾಳಿ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವೆಡೆ ಜನಸಾಮಾನ್ಯರ ಬದುಕನ್ನೇ ಅಸ್ತವ್ಯಸ್ತಗೊಳಿಸಿತ್ತು. ಅಂದು ಒಬ್ಬ ನಟ ಸತ್ತಾಗ ಇಷ್ಟು ದೊಡ್ಡ ಗಲಾಟೆ ನಡೆದಿದ್ದು ವಿಶ್ವದಲ್ಲೇ ಮೊದಲು ಎಂದು ಪತ್ರಿಕೆಗಳು ವರದಿ ಮಾಡಿದ್ದವು. ಅಂದು ಬೆಂಗಳೂರಿನ ಪರಿಸ್ಥಿತಿ ಅದೆಷ್ಟು ಹದಗೆಟ್ಟಿತ್ತೆಂದರೆ ಪೊಲೀಸರು ನಿಯಂತ್ರಣಕ್ಕೆ ತರಲು ಹರಸಾಹಸ ಪಡುತ್ತಿದ್ದರು. ರಸ್ತೆಗಳೆಲ್ಲ ಅಭಿಮಾನಿಗಳ ಆಕ್ರೋಶದಿಂದ ತುಂಬಿ ಹೋಗಿದ್ದವು. ಈ ಗಂಭೀರ ಕ್ಷಣದಲ್ಲಿ ಕನ್ನಡದ ಮತ್ತೊಬ್ಬ ಮೇರುನಟ ವಿಷ್ಣುವರ್ಧನ್ ತಮ್ಮ ಆಪ್ತ ಸ್ನೇಹಿತ ಅಂಬರೀಷ್ ಜೊತೆ ರಾಜ್ಕುಮಾರ್ ಅವರ ಸದಾಶಿವನಗರ ಮನೆಗೆ ಬಂದರು. ವಿಷ್ಣುವರ್ಧನ್ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಎಂದರೆ ಕೇವಲ ನಟನಲ್ಲ, ತಮ್ಮ ಅಣ್ಣನಂತಿದ್ದ ವ್ಯಕ್ತಿಯ ಅಂತಿಮ ದರ್ಶನ ಮಾಡಲೇಬೇಕೆಂದು ಅವರ ಬಯಕೆಯಾಗಿತ್ತು. ಆದರೆ ವಿಷ್ಣುವರ್ಧನ್ ಅವರನ್ನ ಮನೆ ಬಾಗಿಲಲ್ಲಿ ಕಂಡ ಪಾರ್ವತಮ್ಮ ಬೈದು ಕಳಿಸುತ್ತಾರೆ ಏಕೆ? ಆಗ ವಿಷ್ಣುವರ್ಧನ್ ಅವರ ಕೊಟ್ಟ ಪ್ರತಿಕ್ರಿಯೆಯಾದರೂ ಏನು? ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ. ಅದಕ್ಕೂ ಮೊದಲು ನಮ್ಮ ಮಾಯಾವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ವಿಷ್ಣುವರ್ಧನ್ ಅವರನ್ನ ಮನೆ ಬಾಗಿಲಲ್ಲಿ ಕಂಡ ಪಾರ್ವತಮ್ಮ ಕಣ್ಣೀರಿನಲ್ಲಿ ಬೆಚ್ಚಿ ಬಿದ್ದರು. ಅವರು ತಕ್ಷಣ ವಿಷ್ಣುವರ್ಧನ್ ಹಾಗೂ ಅಂಬರೀಷ್ ಅವರನ್ನ ಒಳಗೆ ಕರೆದುಕೊಂಡು ಹೋಗಿ ಬೈದರು. ವಿಷ್ಣು, ನೀನು ಈಗ ಇಲ್ಲಿಗೆ ಬರೋಕೆ ಏಕೆ ಹೋದೆ? ನಿನ್ನಿಂದ ಎಂತಹ ದೊಡ್ಡ ತಪ್ಪು ಆಗಿಬಿಟ್ಟಿದೆ ಗೊತ್ತಾ? ನೀನು ಬರಬಾರ್ದಿತ್ತು ಎಂದಿದ್ದರು. ಅಂಬರೀಷ್ ಅವರಿಗೂ ಪಾರ್ವತಮ್ಮನವರು ಕೋಪಗೊಂಡು, ನೀನೇಕೆ ಇವನನ್ನ ಕರೆದುಕೊಂಡು ಬಂದೆ? ನಿನಗೂ ಪರಿಸ್ಥಿತಿ ಅರ್ಥ ಆಗಲ್ವಾ ಎಂದು ಬೈದರು. ಇದು ಕೋಪದಿಂದಲೂ ಅಲ್ಲ, ದ್ವೇಷದಿಂದಲೂ ಅಲ್ಲ, ಬದಲಿಗೆ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ವಿಷ್ಣುವರ್ಧನ್ ಅವರಿಗೆ ಏನಾದರೂ ಅನಾಹುತವಾಗದಿರಲಿ ಎಂಬ ಭಯದಿಂದ. ವಿಷ್ಣುವರ್ಧನ್ ಅವರು ಮನದಾಳದ ನೋವಿನಿಂದ, ಇಲ್ಲ, ನನಗೆ ಅಣ್ಣನ ಅಂತಿಮ ದರ್ಶನ ಮಾಡದೇ ಇರಲು ಸಾಧ್ಯವಿಲ್ಲ. ನಾನು ನನ್ನ ಆರಾಧ್ಯ ದೈವ ಅಣ್ಣನವರಿಗೆ ಅಂತಿಮ ನಮನ ಸಲ್ಲಿಸಲು ಬಂದಿದ್ದೇನೆ. ಕೆಲವೇ ಹೊತ್ತು ಇದ್ದು ಹೊರಟು ಹೋಗುತ್ತೇನೆ ಎಂದರು. ಅದಕ್ಕೆ ಪಾರ್ವತಮ್ಮನವರು ಗದರಿಸುತ್ತಾ, ಇಲ್ಲ ವಿಷ್ಣು, ನಿನ್ನ ಸುರಕ್ಷತೆ ನನಗೆ ಮುಖ್ಯ. ನೀನು ಯಾರಿಗೂ ಕಾಣದಂತೆ ತಕ್ಷಣ ಹೊರಟು ಹೋಗು ಎಂದು ಕಣ್ಣೀರಿನಲ್ಲಿ ಹೇಳಿದರು. ಹೌದು, ಪಾರ್ವತಮ್ಮ ವಿಷ್ಣುವರ್ಧನ್ ಅವರಿಗೆ ಬೈದರು. ಆದರೆ ಅದು ದ್ವೇಷದಿಂದಲ್ಲ, ಕೇವಲ ಪ್ರೀತಿ ಮತ್ತು ಕಾಳಜಿಯಿಂದ. ಅಂದಿನ ಸೂಕ್ಷ್ಮ ಪರಿಸ್ಥಿತಿ, ಅಂಧ ಅಭಿಮಾನಿಗಳ ಅತಿರೇಕ, ಇವೆಲ್ಲವನ್ನ ಮನದಲ್ಲಿಟ್ಟುಕೊಂಡು ವಿಷ್ಣುವರ್ಧನ್ ಅವರಿಗೆ ಯಾವ ಅಪಾಯ ಆಗದಿರಲಿ ಎನ್ನುವ ಕಾರಣಕ್ಕೆ ಅವರು ಈ ಥರ ಮಾತನಾಡಿದ್ದರು. ಏಕೆಂದರೆ ಅಂದು ಅಭಿಮಾನಿಗಳ ಮಧ್ಯೆ ಇರುವ ದ್ವೇಷ ಯಾವಾಗ ಏನು ಅನರ್ಥ ಮಾಡಿಬಿಡುತ್ತೋ ಎಂಬ ಭಯ ಅವರಲ್ಲಿ ಕಾಡ್ತಾ ಇತ್ತು. ರಾಜ್ ಮತ್ತು ವಿಷ್ಣು ಅಭಿಮಾನಿಗಳ ನಡುವೆ ಎಷ್ಟೇ ಮನಸ್ತಾಪಗಳಿದ್ದರೂ ಅವರಿಬ್ಬರ ನಡುವೆ ಸದಾ ಅಗಾಧವಾದ ಬಾಂಧವ್ಯವಿತ್ತು. ಅವರಿಬ್ಬರು ಅಣ್ಣ ತಮ್ಮನಂತೆ ಒಂದಾಗಿ ಬದುಕಿದ್ದರು. ಆದರೆ ಅಭಿಮಾನಿಗಳು ಆ ಬಾಂಧವ್ಯವನ್ನ ಅರ್ಥ ಮಾಡಿಕೊಳ್ಳದೆ ಅಸಮಾಧಾನವನ್ನೇ ಉಂಟು ಮಾಡುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಪಾರ್ವತಮ್ಮ ಕಣ್ಣೀರಿನಲ್ಲಿ ವಿಷ್ಣುವರ್ಧನ್ ಅವರಿಗೆ ಬೈದು ಇಲ್ಲಿಂದ ಹೋಗು ಎಂದದ್ದು ಕೇವಲ ಕಾಳಜಿಯ ಪ್ರತೀಕವಷ್ಟೇ. ಇಂದಿಗೂ ಆ ಘಟನೆಯನ್ನ ನೆನಪಿಸಿಕೊಂಡಾಗ ಅಣ್ಣವರ ಅಗಲಿಕೆಯ ದುಃಖದ ಜೊತೆಗೆ ಪಾರ್ವತಮ್ಮನವರ ಪ್ರೀತಿಯ ಕಣ್ಣೀರು ಮತ್ತು ವಿಷ್ಣುವರ್ಧನ್ ಅವರ ನೋವಿನ ನೆನಪು ಹೃದಯವನ್ನ ತಟ್ಟುತ್ತದೆ. ಇದು ಕೇವಲ ಒಂದು ಘಟನೆಯಲ್ಲ, ಕನ್ನಡದ ಇತಿಹಾಸದಲ್ಲಿ ಸದಾಕಾಲ ಉಳಿಯುವ ಭಾವನಾತ್ಮಕ ಅಧ್ಯಾಯವಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಧನ್ಯವಾದಗಳು.